ಮುಲ್ಲಾಗಳು ಕೂತಿರ್ತಾರೆ, ಹೋಗಿ ಟ್ರಿಬ್ಯುನಲ್ ಅಂತಿರುತ್ತೆ. ಆ ಟ್ರಿಬ್ಯುನಲ್ ಹೋಗ್ಬಿಟ್ಟು ಬೇಡ್ಕೋಬೇಕು, ನಮ್ಮ ಆಸ್ತಿ ಅಲ್ಲ ಸ್ವಾಮಿ, ನಮ್ಮ ಆಸ್ತಿಗೆ ನೀವು ಹೆಸರು ಕೂರ್ಸ್ಕೊಂಡ್ಬಿಟ್ಟು ನಾವು ನಮ್ಮ ಹಣ ಖರ್ಚು ಮಾಡ್ಕೊಂಡು ಗೌರ್ಮೆಂಟ್ ಹಣ ಮೆಡಿಕಲ್ ಮೆಡಗಾರಿಕೆ ಮಾಡ್ತಾ ಇರ್ತೀರಲ್ಲ ನೀವು. ಅವ್ರ ಮುಂದೆ ಬಂದು ನಾನೊಬ್ಬ ರೈತ ಬೇಡ್ಬೇಕಾ? ಯಾವ ಸೀಮೆ ನ್ಯಾಯ ಇದು? ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ನ್ಯಾಯ ಇದಾಗಿದೆ. ಕರಾಳ ದಿನ ಇದು ರೈತರ ಪಾಲಿಗೆ. ಹಾಗಾಗಿ ಇವತ್ತು ಏನ್ ಈ ಒಂದು ವಿಷಯ ಇದೆ, ಈ ವಿಷಯ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಬರೀ ಯಾರೋ ಬರೀ ಹಿಂದೂಗಳ ಜಮೀನು ಅವ್ರ ಜಮೀನು ಅಂತಲ್ಲ, ಎಲ್ಲಾ ವರ್ಗದ ಜಮೀನುಗಳು ಇದಾವೆ. ಆದ್ರೆ ಹಿಂದೂಗಳು ಜಾಸ್ತಿ ಇದೆ, ಬಂದಾಯ್ತಾ? ಎರಡನೇದು ಆ ಪಕ್ಷ ಈ ಪಕ್ಷ ಅಂತಲ್ಲ, ಕಾಂಗ್ರೆಸ್ ನವರುಗಳು ಸೇರ್ಕೊಂಡಿದ್ದಾರೆ, ಬಿಜೆಪಿಯವರು ಸೇರ್ಕೊಂಡಿದ್ದಾರೆ, ಜೆಡಿಎಸ್ ನವರು ಸೇರ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ನಾವು ಜಾತಿ ಅನ್ನೋದಲ್ಲ, ಎಲ್ಲಾ ಜಾತಿಯವರು ಹೋಗ್ತಾ ಇದಾವೆ. ಸಿದ್ದರಾಮಯ್ಯಂದು ಹೋಯ್ತಾ ಇದೆ, ಡಿ ಕೆ ಶಿವಕುಮಾರ್ದು ಹೋಯ್ತಾ ಇದೆ, ಎಲ್ಲರದು ಹೋಯ್ತಾ ಕೂತಿದೆ. ಆದ್ರೆ ಈ ತರದ ಒಂದು ಕಾನೂನು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಇದು ಬಂದಿದೆ. ಇದನ್ನ ತೊಲಗಿಸ್ಬೇಕು. ಇದನ್ನ ತೊಲಗಿಸ್ಬೇಕು ಅಂತಂದ್ರೆ ನಾವೆಲ್ಲರೂ ಸಮವಸ್ತ ಹೋರಾಟ ಮಾಡ್ಬೇಕು. ಯಾಕೆಂತಂದ್ರೆ ಈ ಕಾನೂನನ್ನ 1950ರಲ್ಲಿ ತಗೊಂಡ್ಬಂದು 1973 ಇಂಡಕ್ಟ್ ಶಕ್ತಿ ಕೊಟ್ಟು, 1995ರಲ್ಲಿ ಮದ್ದಕ್ ಶಕ್ತಿ ಕೊಟ್ಟು, 2013ರಲ್ಲಿ ಇನ್ನಷ್ಟು ಶಕ್ತಿ ಕೊಟ್ಟು 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 ಎಂಬರವಾಗಿ ಬೆಳೆಸಿದ್ದಾರೆ. ಇದನ್ನ ಸಮಗ್ರವಾಗಿ ಹೋರಾಟ ನಡೆಸ್ತಾ ಇದ್ರೆ ಇದನ್ನ ಕಿತ್ತಾಕ್ಲಿಕ್ಕೆ ಆಗುದಿಲ್ಲ. ಏನೀಗ ಮೊನ್ನೆ ಸಂಸತ್ ನಡೀತು. ಸಂಸತ್ನಲ್ಲಿ ಈಗಿನ ಸರ್ಕಾರ, ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ವಿಚಾರವನ್ನ ತಂದಾಗ ಕಾಂಗ್ರೆಸ್ನವರು ಸಾಲ ಸೆಟ್ಟಾಗಿ ಎದ್ಬಿಟ್ರಪ್ಪ. ಅಲ್ಲಾಗ ಮುಲ್ಲಗಳೆಲ್ಲ ಎದ್ದವರು, ಇದೇ ಕನ್ನಿಗೋಳಿ ಇರ್ಬೋದು, ಇದೇ ನಮ್ಮ ಏನ್ ಹಿಂದೂಗಳು ಇವರೇ ಎದ್ದವ್ರೆ. ಜಾತ್ರೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತೇಳಿ. ಅಲ್ಲ ಸ್ವಾಮಿ, ಇದು ಜಾತ್ಯತೀತ ರಾಷ್ಟ್ರ ಒಪ್ಪಂದ, ಎಲ್ರಿಗೂ ಒಂದೇ ತರ ಇರ್ಬೇಕು. ಅದ್ಬಿಟ್ಬಿಟ್ಟ ಮುಸ್ಲಿಮ್ರಿಗೆ ಒಂದ್ ಕಾನೂನು, ಹಿಂದೂಗಳಿಗೆ ಒಂದ್ ಕಾನೂನು. ಯಾಕೆ? ಎಲ್ಲಿ ಜಾತ್ಯತೀತ ಆಗತ್ತೆ ಇದು? ಒಂದು ದೇಶ ಒಂದು ಕಾನೂನು ಒಪ್ಪಂದ, ಸಂವಿಧಾನದ ಆಧಾರದ ಮೇಲೆ ಆ ರೀತಿ ಹೇಳಿದೆ ಸಂವಿಧಾನ. ಸ್ವತಂತ್ರ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಎಲ್ಲ ಅಲ್ಲಿಗೆ ಹೋಗ್ಬೇಕು, ಅಲ್ಲಿರ್ತಕ್ಕಂಥ ಹಿಂದೂಗಳು ಇಲ್ಲಿಗೆ ಬರ್ಬೇಕು ಅಂತೇಳಿ ದೇಶದ ವಿಭಾಗನ ಧರ್ಮದ ಆಧಾರದ ಮೇಲೆ ಮಾಡಿದ್ರು. ಅವಾಗ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮುಸ್ಲಿಮ್ಸ್ ಹೋಗ್ಬೇಕಾಯ್ತು. ಬದಲಿಗೆ ಅಲ್ಲಿಂದ ನಮ್ಮ ಜನ ದೊಡ್ಡ ಸಂಖ್ಯೆನಲ್ಲಿ ಬಂದು ಎಡವಾಗಿ ಬಂದ್ರಿ ಇಲ್ಲಿಗೆ. ಆಗ ನಮ್ಮ ಜನ ಬರುವಾಗ ಹಣ ಒಡವೆಗಳು ಹೊತ್ಕೊಂಡ್ ಬಂದ್ರೆ ಬಿಟ್ರೆ ಯಾವುದೇ ಮನೆ ಆಸ್ತಿಗಳು ಹೊತ್ಕೊಂಡ್ ಬರಲಿಲ್ಲ ಅಲ್ಲಿಂದ. ಅವತ್ತು ಎಲ್ಲನೂ ಅಲ್ಲೇ ಬಿಟ್ಟು ಬರೀ ಕೈಲಿ ಬಂದ್ರು. ನಮ್ಮ ಬಿಟ್ಟಂತ ಆಸ್ತಿಗಳನ್ನ ಇಲ್ಲಿಂದ ಹೋದಂತ ಜನಕ್ಕೆ, ಅಲ್ಲಿ ಜನಕ್ಕೆ ಸರ್ಕಾರದ ಆಸ್ತಿ ಅಂತ ಹೇಳಿ ಘೋಷಣೆ ಮಾಡ್ಕೊಂಡ್ಬಿಡ್ತದ್ದು. ಆದ್ರೆ ಇಲ್ಲಿರ್ತಕ್ಕಂಥ ಮುಟ್ಟಾಡ್ರೆ ಏನ್ ಮಾಡಿದ್ರು? ಅವತ್ತು ನಮ್ಮ ನಿರ್ಗತಿಕರಾಗಿ ನಮ್ಮ ದೇಶಕ್ಕೆ ಬಂದ್ರೆ ನಾ ಜನಕ್ಕೆ ಹಂಚಿದ್ರ? ಹಂಚಿಲ್ಲ. ಇದ್ರ ಒಪ್ಪಂತ ಮಾಡಿದ್ರು, ಒಪ್ಪು ಅಂತ. ಆ ಒಪ್ಪು ಇವತ್ತು ಪಾರ್ಲಿಮೆಂಟ್ ನಂದು ಹೇಳ್ತದೆ, ವಿಧಾನಸೌಧ ನಂದು ಹೇಳ್ತದೆ, ಡಿಸಿ ಕಚೇರಿ ನಂದು ಹೇಳ್ತದೆ. ಅಂತ ಒಂದು ಕಾನೂನನ್ನ ತಂದಿಟ್ಟವನಲ್ಲ, ಇದು ಯಾರು ನಂಬೋದಾ? ಇದನ್ನ ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಸೇರಿಸ್ತೀನಿ, ಕೇಳ್ತೀನಿ. ಯಾವುದೇ ಕಾರಣಕ್ಕೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲರೂ ಒಬ್ಬರು ಮಾತ್ರ ಈ ಕಾನೂನನ್ನ ಆಚೆ ಕಳಿಸಬಹುದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವತ್ತು 3-4% ಮುಸ್ಲಿಮ್ಸ್ ಇದ್ದ ದೇಶದಲ್ಲಿ ಇವತ್ತು ಎಷ್ಟು ಪರ್ಸೆಂಟ್ ಇದ್ದಾರೆ? 25. ಹೇಳ್ತಾ ಇದ್ದಾರೆ 2040 ಈ ಹುಟ್ಟಿರೋ ಮಕ್ಕಳೆಲ್ಲ ಓಟ್ ಹಾಕೋಕೆ ಶುರುವಾದ್ರೆ ನಮ್ದೇ ಮೆಜಾರಿಟಿ, ನಮ್ದೇ ಸರ್ಕಾರ, ಸಿರಿಯಾ ಕಾನೂನು ತರ್ತೀವಿ ನಾವು. ಸ್ವಾಮಿ, ಇದೇ ಕಥೆ ಎಲ್ಲ ನಾನು ಹೇಳ್ತಾ ಇರೋದು ವಾಸ್ತವ ಅಂಶ ಇದು. ಇವತ್ತು ನಾವ್ ಯಾರು ಮುಲಾಜಿಗೆ ಇದು ಕಾಣುದಲ್ಲ. ಇದಕ್ಕೆ ಆ ಪಕ್ಷ ಈ ಪಕ್ಷ ಅಂತ ದಯವಿಟ್ಟು ಕೈ ಮುಗಿ ಹೇಳ್ತೀನಿ, ಕರಿಬೇಡಿ ಇದನ್ನ. ಹಿಂದೂಗಳು ಒಗ್ಗಟ್ಟಾಗಿ ಇದ್ರೆ ಹಿಂದೂಗಳೇ ಉಳಿಯಲ್ಲ. ಓಲೆ ಪಾಕಿಸ್ತಾನದಲ್ಲಿ ಉಳಿದಿದ್ರಲ್ಲ ನಮ್ಮವರು 12-13% ಹಿಂದೂಗಳು ಏನಾಗಿದ್ದಾರೆ ಇವತ್ತು? ಬಾಂಗ್ಲಾದೇಶದಲ್ಲಿ ಉಳಿದಿದ್ರಲ್ಲ ಹಿಂದೂಗಳು ಏನಾಗಿದ್ದಾರೆ ಇವತ್ತು? ಕುರಾನ್ ಅನ್ನುವಂತ ಗ್ರಂಥದಲ್ಲೇ ಇದೆ, ವಿಗ್ರಹ ಆರಾಧಕರಲ್ಲಿ ನೀವು ಏನಾರು ರೇಪ್ನಾರ ಮಾಡಿ ಏನಾರು ಮಾಡಿ ನೀವು, ಅದು ನಮ್ಮ ಧರ್ಮಕ್ಕೆ ಒಳ್ಳೇದು ಮಾಡ್ದಂಗೆ. ಏನ ಕುರಾನ್ ಗ್ರಂಥದಲ್ಲಿ ಅದೇ ನಮ್ಮ ಭಗವದ್ಗೀತೆಯಲ್ಲಿ ಹೇಳ್ತದೆ, ಯಾರನ್ನೂ ವಹಿಸ್ಬಾರ್ದಪ್ಪ, ಎಲ್ಲರೂ ಕಾಪಾಡಬೇಕು, ಯಾರನ್ನು ಜೀವ ತೆಗೆಯುವಂತ ಹಕ್ಕು ನಮ್ಗಿಲ್ಲ ಅನ್ನುವಂಥದ್ದನ್ನ ನಮ್ಮ ಭಗವದ್ಗೀತೆ ಹೇಳ್ತದೆ. ಆದ್ರೆ ಒಂದು ಕುರಾನ್ ಗ್ರಂಥ ಏನ್ ಹೇಳ್ತದೆ, ನೀವು ಬೇರೆ ಅನ್ಯ ಧರ್ಮದ ಮೇಲೆ ರೇಪ್ ಮಾಡಿ ಏನ್ ಮಾಡಿ ಅದು ಧರ್ಮಕ್ಕೆ ಒಳ್ಳೇದು ಮಾಡ್ದಂಗೆ. ಅದನ್ನ ಹುಟ್ಟಿದ ಮಕ್ಕಳು ತಾವಿಂದು ಓದೋದು ಕಳಿಸ್ತಾ ಇರ್ತಾರೆ. ಹಾಗಾಗಿ ಇರೋ ಮಕ್ಕಳೆಲ್ಲ, ಹುಟ್ಟಿದ ಮಕ್ಕಳೆಲ್ಲ ಅದೇ ರೀತಿ ಮಾತಾಡ್ತಾ ಇರ್ತಾರೆ, ಅದೇ ರೀತಿ ನಡವಳಿಕೆ ನಡ್ಕೊತಾ ಇರ್ತಾರೆ. ಹಾಗಾಗಿ ಮುಂದುವರೆದಂತ ರಾಷ್ಟ್ರಗಳಲ್ಲಿ ಕುರಾನ್ ಅನ್ನ ಬ್ಯಾನ್ ಮಾಡಿದ್ದಾರೆ. ನಮ್ಮ ರಾಷ್ಟ್ರದಲ್ಲಿ ಅದಕ್ಕೆ ಪ್ರತ್ಯೇಕ ಶಾಲೆ ಮಾಡಿ, ಅದಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡಿ, ಪಾಲನೆ ಮಾಡಿ, ಪೋಷಣೆ ಮಾಡಿ ಬೆಳೆಸ್ತಾ ಇದ್ದೀವಿ. ಎಷ್ಟು ಮಟ್ಟಿನ ನ್ಯಾಯ ಇದು? ಸಂವಿಧಾನದಲ್ಲಿ ಇದನ್ನೆಲ್ಲ ಹೇಳಿದೀಯಾ? ಇದು ಜಾತ್ಯತೀತ ರಾಷ್ಟ್ರವ? ಒಬ್ರಿಗೊಂದೊಂದು ಮಾಡ್ತಕ್ಕಂಥದ್ದು ಜಾತ್ಯತೀತ ರಾಷ್ಟ್ರವ? ಖಂಡಿತ ಅಲ್ಲ. ಈಗಲಾದ್ರೂ ನಾವು ಎಚ್ಚೆತ್ಕೊಳ್ತಾ ಇದ್ರೆ ನಮ್ಮ ವ್ಯವಸ್ಥೆ ಕೈ ಮೀರಿ ಹೋಗುತ್ತೆ.
ಹಾಗಾಗಿ ಎಚ್ಚೆತ್ಕೊಂಡ್ರೆ ನಾವೆಲ್ಲ ಉಳ್ಕೊತೀವಿ. ಇವತ್ತು ನಾನು ಈ ಪಕ್ಷ ಆ ಪಕ್ಷ, ನಾನು ಈ ಜಾತಿ ಆ ಜಾತಿ ಅಂತಂದ್ರೆ ನಾಳೆ ದಿನ ನಮ್ಮ ದೇವ್ರ ಹೆಸರುಗಳು ನಾವ್ ಯಾರು ಹೇಳೋಕ್ಕಾಗೋದಿಲ್ಲ. ಬಂದಿಟ್ಕಡೆ ಇವತ್ತು ಎಲ್ಲೆಲ್ಲಿ ನಮ್ಮ ಇಡೀ ದೇಶನೇ ಹಿಂದೂ ದೇಶ ಆಗಿತ್ತು, ವಿಶ್ವನೇ ಹಿಂದೂ ದೇಶ ಆಗಿತ್ತು. ಇವತ್ತು ಅಲ್ಲೆಲ್ಲೂ ಕೂಡ ಕೆಲವು ಪಾರ್ಕ್ಗಳಲ್ಲಿ ಎದುರ್ತಾರೆ. ಇವತ್ತು ದೇವಸ್ಥಾನಗಳನ್ನು ಹೊಡೆದಾಕ್ತಾವ್ರೆ, ಪ್ರತಿಯೊಂದು ನಡೀತಾ ಇರ್ತವೆ. ಇವತ್ತು ಎಲ್ಲಿಗಂಟು ಬೇಡ, ನಮ್ಮ ದೇಶದ ಕಾಶ್ಮೀರದಲ್ಲಿ ನಮ್ಮ ವ್ಯವಸ್ಥೆನ ನಾವು ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ 375 ತೆಗೆದ ಮೇಲೆ ನಾವು ಇವತ್ತು ನಮ್ಮ ದೇಶದ ಕಾನೂನು ಚಲಾವಣೆ ಆಯ್ತಾ ಇದೆ. ಇವತ್ತು ಎಷ್ಟೋ ಕಡೆ ಬೆಂಗಳೂರಲ್ಲಿ ನಮ್ಮೂರು ವ್ಯವಸ್ಥೆ ಮಾಡ್ಕೊಬೇಕಾಗಲ್ಲ, ಕೇರಳದಲ್ಲಿ ನಮ್ಮೂರು ವ್ಯವಸ್ಥೆ ಮಾಡ್ಕೊಬೇಕಾಗಲ್ಲ. ಈಗಾದ್ರೂ ಅರ್ಥ ಮಾಡ್ತೀವಿ ಅಂತ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.